ರೀತಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಏನು ಗೃಹ ಲಕ್ಷ್ಮಿ ಆಗಿರಲಿ, ಗೃಹ ಜ್ಯೋತಿ ಆಗಿರಲಿ, ಅನ್ನಭಾಗ್ಯ ಆಗಿರಲಿ, ಅಥವಾ ನಮ್ಮ ಶಕ್ತಿ ಕಾರ್ಯಕ್ರಮ ಆಗಲಿ, ಯುವ ನಿಧಿ, ಇವು 5 ನಮ್ಮ ಗ್ಯಾರಂಟಿಗಳಿವೆ. 5 ಗ್ಯಾರಂಟಿಗಳು ಅದು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಸರ್ಕಾರದ ಒಂದು ಕರ್ತವ್ಯ ಇದೆ. ಅದನ್ನು 100% ನಾವು ಚಾಚು ತಪ್ಪದೆ ಮಾಡ್ತೀವಿ. ಅಂದ್ರೆ ಆ ಪ್ರಸ್ತಾವನೆ ರಿಜೆಕ್ಟ್ ಮಾಡುತ್ತೆ ಗೌರ್ಮೆಂಟ್ ಅಂತ? ಇಲ್ಲ, ಪ್ರಸ್ತಾವನೆ ಅವ್ರು ನೋಡಿ, ಇಲಾಖೆಯವರು ಅವರಿಗೆ ಏನು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ 100% ಇದನ್ನು ಸರ್ಕಾರ ನಾವೇನು 5 ಗ್ಯಾರಂಟಿಗಳಿಗೆ ನಾವು ವಾಗ್ದಾನ ಮಾಡಿದ್ವಿ ಅದನ್ನು ಭದ್ರ. ಸರ್ಕಾರ ಮುಂಗಡವಾಗಿ ಪಾವತಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಪ್ರಸ್ತಾವನೆ ಇಟ್ಕೊಂಡು ಮುಂಗಡವಾಗಿ ಅಂದ್ರೆ ಅಡ್ವಾನ್ಸ್ ಕೊಡಬೇಕು. ಅಡ್ವಾನ್ಸ್ ಆಗಿ ಯಾವುದು ಇನ್ ಟೈಮ್ ಕೊಡ್ತಾ ಇಲ್ಲ. ನೋಡಿ, ಈಗ ದೇರ್ ಇಸ್ ವೇಸ್ ಅಂಡ್ ಮೀನ್ಸ್. ಏನಂತಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಫಂಡ್ ಫ್ಲೋ ಅಂದರೆ ಮನಿ ಫ್ಲೋ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಟೈಮು. ಆದರೆ ನಮ್ಮ ಬದ್ಧತೆ 100% ಇದೆ. ಎಲ್ಲ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸ್ತೀವಿ ಅಂತ ಏನು ಗೊಂದಲ ಸೃಷ್ಟಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಸರ್, ಈಗ ನಿನ್ನೆ ಜಿಮ್ಸಲ್ಲಿ ಒಂದು ಜಿಮ್ಸ್ ಡಾಕ್ಟರ್ಸ್ ಪೇಷಂಟ್ ಕಾಡಂತಿಯರಿಗೆ ಇದು ಹೊಟ್ಟೆಯಲ್ಲೇ ಬಟ್ಟೆ ಬಿಟ್ಕೊಂಡು ಸ್ಟಿಚಸ್ ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ದಯವಿಟ್ಟು ಆಗ ಕರ್ಕೊಂಡೋಗಿ ತೋರಿಸ್ತೀನಿ ಎಷ್ಟು ಪೇಷಂಟ್ಸನ್ನು ನಮ್ಮ ಡಾಕ್ಟರ್ಸ್ ನೋಡ್ತಾ ಇದ್ದಾರೆ, ಯಾವ ಒತ್ತಡದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಯಾವ ಕಂಡೀಷನಲ್ಲಿ ಅಂದರೆ ಮಾಡ್ತಾ ಇದ್ದಾರೆ ನೀವು ನೋಡಬೇಕು. ಸುಮ್ಮನೆ ಯಾವುದೋ ಒಂದು ಇನ್ಸಿಡೆಂಟ್ ಆದರೆ ಅದ್ರ ಬಗ್ಗೆ ಯಾಕಾಗಿದೆ, ಏನಾಗಿದೆ, ಅದ್ರ ಹಿನ್ನೆಲೆ ಏನು, ಅದನ್ನು ಖಂಡಿತವಾಗಿ ಯಾರು ಮಾಡಿರ್ತಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳೋದಿಲ್ಲ. ರಕ್ಷಣೆ ಮಾಡಿದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮಾಡೋ ಪ್ರಶ್ನೆ ಬರಲ್ಲ. ರಕ್ಷಣೆ ಮಾಡೋ ಪ್ರಶ್ನೆ ಅಲ್ಲ ಸರ್, ಮಾಡಿದವರನ್ನೇ ಟ್ರಾನ್ಸ್ಫರ್ ಮಾಡಿದ್ದಾರೆ. ಏನು ಬಟ್ಟೆ ತೆಗೆದಿದ್ದಲ್ಲ, ಬಟ್ಟೆ ತೆಗೆದು ಆಪರೇಷನ್ ಮಾಡಿದಂತ ನರ್ಸ್ ಮೇಲೆ ಕ್ರಮ ತಗೊಂಡಿರ್ತಕ್ಕಂಥದ್ದು ಆಗಲ್ಲ. ಆ ರೀತಿ ಏನಾದ್ರು ನೀವು ನಾನು ಮಾಧ್ಯಮದಲ್ಲೇ ನೋಡಿದೆ, ನಾನು ಅದನ್ನು ರಿಪೋರ್ಟ್ ಕೇಳಿದ್ದೀನಿ. ರಿಪೋರ್ಟ್ ಬಂದಮೇಲೆ ಅದೆಲ್ಲ ಸರಿಪಡಿಸ್ತೀವಿ. ಹಂಗೇನಾದರೂ ಯಾರಿಗೆ ಅನ್ಯಾಯ ಆಗಿದೆ ಸರಿಪಡಿಸ್ತೀವಿ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೆಲವೊಂದಷ್ಟು ಸಿಬ್ಬಂದಿಗಳನ್ನ ತೆಗಿಬೇಕು ಅನ್ನೋದು ಜಿಮ್ಸ್ ಅವರು ಇದು ಮಾಡ್ತಾ ಇದ್ದಾರೆ. ಅಂದ್ರೆ ಡಿ ಗ್ರೇಡ್ ಅಂದ್ರೆ ಅವರು ಗುತ್ತಿಗೆ ಆಧಾರದ ಮೇಲೆ ಯಾರಿಗೂ ತಗೋತಾ ಇದ್ದಾರೆ. ಈಗಿರೋರ್ನ ತಾಲೂಕು ಆಸ್ಪತ್ರೆಗಳಿಗೆ ಅದು ಹೆಲ್ತ್ ಡಿಪಾರ್ಟ್ಮೆಂಟು ಕೆಲವು ಸಿಬ್ಬಂದಿಗಳನ್ನು ವಿಡ್ರಾ ಮಾಡೋದಕ್ಕೆ ಅವ್ರು ಏನೋ ಆದೇಶ ಮಾಡಿದ್ರು ಡಾಕ್ಟರ್ಸಿಗೆ. ಅದನ್ನು ಕಂಟಿನ್ಯೂ ಮಾಡಿ ತೆಗೆಯಕ್ಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿ ಕೆಲಸದ ಒತ್ತಡ ಭಾಳ ಇದೆ. ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ಸ್ ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸು ಕೂಡ ನಮ್ಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ದೀವಿ. ಯಾಕಂದರೆ ಅಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇದೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಪೇಷಂಟ್ ನೋಡೋದಕ್ಕೆ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಅದನ್ನು ರಿಟೈನ್ ಮಾಡೋಕ್ಕೆ ಹೇಳಿದ್ದೀವಿ. ಯಾರು ಆ ರೀತಿ ಒಂದು ಪ್ರಸ್ತಾವನೆ ರೆಡಿ ಮಾಡಿದೆ, ಇವರನ್ನ ಬೇರೆ ಬೇರೆ ಕಡೆ ಇಲ್ಲ. ನಮ್ಮ ಡಿಪಾರ್ಟ್ಮೆಂಟಿಂದ ನಾನೇ ಇದ್ದೀನಿ ಮಿನಿಸ್ಟ್ರು, ಹಾಗಾಗಿ ಅಂತ ಯಾವುದೂ ಪ್ರಸ್ತಾವನೆ ಇಲ್ಲ. ಆಮೇಲೆ ಈ ಜಿಮ್ಸ್ ಇದ್ರ ICU ಬೆಡ್ಡು ಬೇರೆ ಬೇರೆ ಎಲ್ಲ ರೇಟ್ ಜಾಸ್ತಿ ಆಗಿದೆ. ರೇಟಾ? ಅಂದರೆ 2,500 ರೂಪಾಯಿನೋ ಮಾಡಿದ್ದಾರೆ ICU. ನೀವು ಈಗ ಯಾವುದು ರೇಟು ಜಾಸ್ತಿ ಆಗಿಲ್ಲ, ಏನೂ ಆಗಿಲ್ಲ. ಸುಮ್ಮನೆ ಇನ್ನು ಯಾರು ಅಪೋಸಿಷನ್ ಆಗಲ್ಲ. BPL ಕಾರ್ಡ್ ಇರೋರಿಗೆ ಫ್ರೀ ಇದೆ. ಆಲ್ ಸರ್ವಿಸಸ್ ಆರ್ ಫ್ರೀ ಫಾರ್ BPL ಕಾರ್ಡ್. APL ಕಾರ್ಡ್ ಇರೋರಿಗೆ ಸಡನ್ ಕಾಸ್ಟ್ ಇದೆ. ಅದು ಯಾರಿಗೆ ಭಾಳ ಮಿನಿಮಲ್ ಕಾಸ್ಟ್ ಇದೆ. ಹಾಗಾಗಿ ಅದು ಇಲ್ಲ, ಅಷ್ಟು ಜನ ಹಾಗೆ ಮಾಡಿರಲ್ಲ. ನಿಮ್ಗೆ ಮಾಹಿತಿ ಇದೆ, ನಾನು ಅದನ್ನು ಮಾಹಿತಿ ಇಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸದ್ಯಕ್ಕೆ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತಾರೆ. ನಾವು ಗಮನಕ್ಕೆ ತಂದಿದ್ರೆ ನಾನು ಅದ್ರ ಬಗ್ಗೆ ಮಾಹಿತಿ